ನಮ್ಮ ಸುದ್ದಿ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಟಿಪ್ಪು ಎಂದು ಕರೆಯಲ್ಪಡುವ ಜುಲ್ಫಿಕಾರ್ ಅಹಮದ್ ಅವರು ಕರ್ನಾಟಕ ಹಜ್ ಸಮಿತಿಯ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಚುನಾವಣೆ ಬೆಂಗಳೂರಿನ ವಿಕಾಸಸೌಧದಲ್ಲಿ ಕರ್ನಾಟಕ ವಸತಿ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲ್ವಿಚಾರಣೆಯಲ್ಲಿ ನಡೆಯಿತು. ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ ಜುಲ್ಫಿಕಾರ್ ಅವರು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಧನ್ಯವಾದಗಳು ಅರ್ಪಿಸಿದರು. ಇವತ್ತು ಏನು ನಾನು 2ನೇ ಬಾರಿಗೆ ಹಜ್ ಕಮಿಟಿ ಚೇರ್ಮನ್ ಆಗಿದ್ದೀನಿ. ನಾನು ಅಲ್ಲಾ ಸುಬ್ಹಾನಹು ತಾಲಾ ಥ್ಯಾಂಕ್ಸ್ ಹೇಳ್ತಾ ಇವತ್ತೇನು ನಮ್ಮ ನಾಯಕರಾದಂಥ BZ ಜಮೀರ್ ಅಹಮದ್ ಖಾನ್ರವರು ನನಗೆ 2ನೇ ಬಾರಿ ಹಜ್ ಕಮಿಟಿ ಮೆಂಬರ್ ಮಾಡಿದ್ರು. ಹಾಗೂ ಎಲ್ಲ ಮೆಂಬರ್ಸ್ಗೆ ಕಾನ್ಫಿಡೆನ್ಸ್ನ ತಗೊಂಡು ಯುನಾನಿಮಸ್ ಎಲೆಕ್ಷನ್ ಆಯಿತು. ಇವತ್ತು ಏನು ನಾನು ಇವತ್ತು ಚಾರ್ಜ್ ತೊಗೊಂಡಿದ್ದೀನಿ. ನನಗೆ ಬೈ ಗ್ರೇಸ್ ಆಫ್ ಗಾಡ್ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಹಜ್ ಕಮಿಟಿನಲ್ಲಿ. ನಾನು ಕಾಲೇಜ್ ಡೇಸಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇರೋದು. ನಾನು ಕಾಲೇಜ್ ಹೋದಾಗ ಆವಾಗ ಮ್ಯಾನ್ಯುಯಲ್ ಟಿಕೆಟ್ಸ್ ಬರೀಬೇಕಾಗಿತ್ತು. ನಾವೆಲ್ಲ ನಮ್ಮೊಂದು ಟೀಮ್ ಇತ್ತು. ಎಲ್ಲ ಟೀಮ್ ಹೋಗಿ ಏರ್ ಇಂಡಿಯಾನಲ್ಲಿ ಕೂತು ನಾವು ಹಾಜಿಗಳದ್ದು ಟಿಕೆಟ್ಸ್ ಬರೀತಾಯಿದ್ರಿ. ಅದು ಅಲ್ಲ ಹಾಜಿಗಳು ದುವಾ ಇದ್ದರೆ ಅಲ್ಲ ಎಲ್ಲೋ ಕರ್ಕೊಂಡೋಗ್ತಾನೆ ಅಂತ ನಾನು ಒಂದು ಉದಾಹರಣೆ. ಅದಕ್ಕೋಸ್ಕರ ಈ ಸರಿ ತಿರ್ಗಿ 2ನೇ ಬಾರಿಗೆ ಅಲ್ಲಾ ಸುಬ್ಹಾನಹು ತಾಲಾ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ತುಂಬ ಒಳ್ಳೆ ಕೆಲಸ ಮಾಡಿ ಲಾಸ್ಟ್ ಟೈಮು ಏನು ತೊಂದರೆಗಳು ಬಂತು ಉಜ್ಜಾಜ್ ಎಕ್ರಾಮ್ಗೆ, ಈ ಸಲ ತುಂಬ ನನ್ನ ಸೆಂಟ್ರಲ್ ಮಿನಿಸ್ಟ್ರಿಂದ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನೇನು ಸವಲತ್ತು ಇನ್ನೂ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನನ್ನ ಕೈಯಿಂದ 100ಕ್ಕೆ 100 ನಾನು ಹಗಲು ರಾತ್ರಿ ದುಡಿದು ಇದಕ್ಕೆ ಒಳ್ಳೆಯ ಒಂದು ಹಿಸ್ಟಾರಿಕಲ್ ಮೂಮೆಂಟ್, ಗೋಲ್ಡನ್ ಎರಾ ಅಂತ ಹೇಳ್ಬೋದು, ಅದು ಒಂದು ಮಾಡೋಕ್ಕೆ ಇಷ್ಟಪಡ್ತಾರೆ. ಇಂಟೆನ್ಷನ್ ಏನಂದರೆ ನಮ್ಮ ಹಾಜಿಗಳಿಗೆ ಯಾವುದೇ ಥರ ತೊಂದರೆಗಳು ಆಗಬಾರ್ದು. ಅದು ನಾನು 100ಕ್ಕೆ 100 ಟ್ರೈ ಮಾಡ್ತೀನಿ. ಈ ಸಲ ಏನೂ ಆಗದೆ ನನಗೆ. ಈ ವಿಡಿಯೋ ಮುಖಾಂತರ ನೀವು ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಾರೆ? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ಅಭಿಮಾನಿಗಳಿರ್ಬೋದು, ಅವ್ರಿಗೆಲ್ಲ ನೀವೇನು? ನನಗೆ ಅಲ್ಲಾ ಸುಬ್ಹಾನಹು ತಾಲಾ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ಶಾಲ್ಲ ಎಲ್ಲ ನನಗೆ ಸಹಕಾರ ಕೊಡಿ. ತುಂಬ ಇನ್ನೂ ಏನು ಒಳ್ಳೆ ಕೆಲಸ ನಮ್ಮ ಕೈಯಿಂದ ಸಾಧ್ಯ ಆಗುತ್ತೆ ಅದು ಮಾಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯಮಂತ್ರಿ ಆದಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಮುಖ್ಯಮಂತ್ರಿ ಡೆಪ್ಟಿ CM ಆದ DK ಶಿವಕುಮಾರ್ ಸಾಹೇಬರು, ನಮ್ಮ ನಾಯಕರಾದಂಥ DK ಸುರೇಶ್ ಅವರು, ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.